ಗಂಡು ಹೆಣ್ಣು ಮದುವೆಲಿಡೋ ಪ್ರತಿ ಹೆಜ್ಜೆಗೂ ಒಂದೊಂದು ವಚನನ ಸ್ವೀಕಾರ ಮಾಡ್ತಾರೆ. ಒಟ್ಟು 7 ವಚನ. ಬಟ್ ಅಕಾರ್ಡಿಂಗ್ ಟು ಮೀ ದೋಸ್ ಆರ್ ಕಂಡೀಷನ್ಸ್. ಆದರೆ ನೀವು ಏಜಿನ ಮದುವೆ ಆಗಬೇಕು ಅಂದರೆ ಏಜೆ ಮಾಡಿರೋ 7 ರೂಲ್ಸ್ ಇದೆ. ಅಂದರೆ 7 ಕಂಡೀಷನ್ಸ್. ಈ 7 ಕಂಡೀಷನ್ಸ್ಗೆ ಯಾರು ಸೈ ಅಂತಾರೋ ಅವ್ರಿಗೆ ಕಣ್ಮುಚ್ಕೊಂಡು ನಾನು ತಾಳಿ ಕಟ್ತೀನಿ. ಅವರು ನನ್ನ ಈ 3 ಜನ ಸೊಸೆಯಂದಿರಿಗೆ ಅತ್ತೆ ಆಗ್ತಾರೆ. ನನ್ನ ಅಮ್ಮನಿಗೆ ಸೊಸೆಯಾಗಿ ಈ ಮನೆಯೊಳಗೆ ಕಾಲಿಡ್ತಾರೆ. ಸೊ ನೀವು ಈ ಏಜನ್ನು ತಲುಪಬೇಕು ಅಂದರೆ ದಾಟಬೇಕಾಗಿರೋದು 7 ಹೆಜ್ಜೆ. ಜಸ್ಟ್ 7 ಸ್ಟೆಪ್ಸ್. ಮೊದಲನೇ ಹೆಜ್ಜೆ, ಈ ಏಜೆ ಜೀವನದಲ್ಲಿ ಕಾಲಿಡೋಳು ಭಾವನೆಗಳನ್ನ ಪಕ್ಕಕ್ಕಿಟ್ಟು ಅನಿಸಿಕೆ ಅಭಿಪ್ರಾಯಗಳನ್ನ ಗಂಟು ಮೂಟೆ ಕಟ್ಟಿ ಹೇಳ್ದಾಗ ಕೇಳೋ ರೋಬೋ ಥರ ಇರಬೇಕು. ಆ ರೋಬೋ ರಿಮೋಟು ನನ್ನ ಕೈಯಲ್ಲಿರುತ್ತೆ. ಎರಡನೇ ಹೆಜ್ಜೆ, 3 ಗಂಟೆ ಹಾಕಿಸ್ಕೊಳ್ಳೋಕೆ ತಯಾರಾಗಿರೋ ಹುಡುಗಿ 3 ವಿಚಾರನ ಮರಿಬಾರ್ದು. ನಗುನ ಮರಿಬೇಕು, ಕೋಪಕ್ಕೆ ಕಡಿವಾಣ ಹಾಕಬೇಕು. ಅಯ್ಯೋ, ಅಳತೆ ಬಿಟ್ಬಿಟ್ರು. ಅದು ತಾನಾಗೆ ಅಭ್ಯಾಸ ಆಗತ್ತೆ. ಇವ್ರ ಕೈಯಲ್ಲಿ ತಾಳಿ ಕಟ್ಸ್ಕೊಂಡ್ರೆ ಶ್ರುತಿ ಪಿಚರೇ ಗತಿ, ಕಣ್ಣೀರ ಕೋಡಿ. ಈ ಬ್ಲಾಕ್ ಅಂಡ್ ವೈಟ್ ಬುಟ್ಟನ್ ಮದ್ವೆ ಆಗೋ ಬದಲು ಯಾವ್ದಾದ್ರೂ ಹೋಟ್ಲಿಗೆ ಹೋಗಿ ಈರುಳ್ಳಿ ಹೆಚ್ಚೋ ಕೆಲಸ ಮಾಡೋದೇ ವಾಸಿ. ನನ್ನನ್ನು ಮದುವೆ ಆಗೋಳು ಪ್ರಪಂಚಕ್ಕೆ ಹೇಗೆ ಬೇಕೋ ಹಾಗೆ, ಮನೆಯೊಳಗೆ ನನಗೆ ಹೇಗೆ ಬೇಕೋ ಹಾಗೆ ಬದುಕಬೇಕು. ಬೆಳಕರಿಯೋದಕ್ಕೂ ಮುಂಚೆ ಎದ್ದೇಳಬೇಕು, ಹೇಳಕ್ ಮುಂಚೆ ಕೆಲಸ ಮುಗಿಸಿರ್ಬೇಕು, ಸೇವೆಗೆ ಸೀಮಿತವಾಗಿರಬೇಕು. ರಾತ್ರಿ ಎಲ್ಲರೂ ಮಲಗದ ಮೇಲೆ ಅದನ್ನು ನೋಡಿ ಸಂತೋಷಪಟ್ಟು ಇಷ್ಟೇ ನನ್ನ ಪ್ರಪಂಚ ಅಂತ ಮಲಗಬೇಕು. ಸಿಂಪಲ್ ಆಗಿ ಹೇಳಬೇಕು ಅಂದರೆ ಹೊರಗಿನ ಜಗತ್ತಿಗೆ ಶೋ ಪೀಸ್, ಮನೆಯೊಳಗೆ ಕೆಲಸದೊಳ ಥರ ಇರಬೇಕು. ಸೊ ಮೈ ನೆಕ್ಸ್ಟ್ ಕಂಡೀಷನ್, ಈ ಮನೆಯೊಳಗೆ ಬರೋಳಗೆ ಬರೀ ಈ ಮನೆಯೊಳಗೆ ಮಾತ್ರ ಎಂಟ್ರಿ ಇರುತ್ತೆ ಹೊರತು ನನ್ನ ರೂಮಲ್ಲಾಗಲಿ ನನ್ನ ಹೃದಯದಲ್ಲಾಗಲಿ ಎಂಟ್ರಿ ಇರಲ್ಲ. ಈ ಮನೆಯಲ್ಲಿ ಸೊಸೆ ಸ್ಥಾನ, ಸೊಸೆಯಂದಿರಿಗೆ ಅತ್ತೆ ಸ್ಥಾನ 2 ಸಿಗುತ್ತೆ. ಆದರೆ ತಾಯಿ ಸ್ಥಾನ ಕರ್ಮ. ಈ ಅಂಕಲ್ ಯಾರಾದ್ರೂ ಮದ್ವೆ ಆಗ್ಬಿಟ್ರೆ ಆ ಹುಡುಗಿ ಮೆಂಟಲ್ ಹಾಸ್ಪಿಟ್ಲಿಗೆ ಸೇರೋದ್ ಗ್ಯಾರಂಟಿ. ಸಾರಿ ಚುಕ್ಕಿ, ನಾನ್ ಅನ್ಕೊಂಡೆ ಈ ಮನೆಯಿಂದ ನಿಂಗೆ ಬೇಜಾನ್ ಆರ್ಡರ್ ಬರುತ್ತೆ ಅಂತ. ಕೇಳ್ಕತ್ತಮ್ ದುಕಾನ್ ಬಂದ್. ಕಂಡೀಷನ್ ನಂಬರ್ 5, ತಪ್ಪುಗಳಿಗೆ ಈ ಮನೆಯಲ್ಲಾಗ್ಲಿ ನನ್ನ ಬದುಕಲ್ಲಾಗ್ಲಿ ಜಾಗ ಇಲ್ಲ. ತಪ್ಪು ಮಾಡಿದ್ರೆ ಶಿಕ್ಷೆ ಕಟ್ಟಿಟ್ಟು ಬುತ್ತಿ. ತಪ್ಪು ಮಾಡದಿರೋ ಯೋಗ್ಯತೆ ಇರಬೇಕು, ಇಲ್ಲ ಶಿಕ್ಷೆ ಅನ್ಭವಿಸೋ ತಾಕತ್ತಿರ್ಬೇಕು. ನಿನ್ನನ್ ಮದ್ವೆ ಆಗಕ್ಕಿಂತ ದೊಡ್ಡ ತಪ್ಪಿದ್ಯಾ ರಾಜ? ಅಕಸ್ಮಾತ್ ಆಗಿ ನಿನ್ ಮದ್ವೆ ಆದ್ರೆ ಯಮ ಶಿಕ್ಷೆನೆ. ಮೈ ನೆಕ್ಸ್ಟ್ ಕಂಡೀಷನ್ ಅಂಡ್ ವೆರಿ ಇಂಪಾರ್ಟೆಂಟ್ ಕಂಡೀಷನ್, ನನಗೆ ಹೆಂಡತಿಯಾಗಿ ಬರೋಳು ನನಗೆ ಹೆಂಡತಿಯಾಗಿ ಮಾತ್ರ ಇರ್ತಾಳೆ. ಬೇರೆ ಎಲ್ಲ ಸಂಬಂಧಗಳನ್ನ ಬಿಟ್ಟು ಬರಬೇಕು. ಅಂದ್ರೆ ಅಪ್ಪ ಅಮ್ಮ, ಅಕ್ಕ ತಂಗಿ, ಅಣ್ಣ ತಮ್ಮ, ಫ್ರೆಂಡ್ಸ್, ರಿಲೇಟಿವ್ಸ್, ಈ ಎಲ್ಲ ಸಂಬಂಧಗಳನ್ನ ಕಡ್ಕೊಂಬರ್ಬೇಕು. ಸಂಬಂಧ ಅಪ್ಪಿ ತಪ್ಪಿ ನಿಮ್ಮಂತವ್ರ ಜೊತೆ ಸಂಬಂಧ ಬೆಳೆಸ್ಕೊಂಡ್ಬಿಟ್ರೆ ಉದ್ಧಾರ. ಕೊನೆ ಕಂಡೀಷನ್, ನನ್ನ 6 ಕಂಡೀಷನ್ಸ್ಗೆ ಒಪ್ಪಿಗೆ ಇದ್ರೆ ನನ್ನ ಜೊತೆ ಇಡೋ ಪ್ರತಿ ಹೆಜ್ಜೆ ಹೂವಿನ ಹಾಸಿಗೆ ಮೇಲೆ ಇಟ್ಟಾಗಿರಲ್ಲ.
ಚುಚ್ಚಿ ನರನಾಡಿಗಳಿಗೆ ಹೊಕ್ಕಿ ನೋವು ಕೊಡೋ ಮುಳ್ಳಿನ ಹಾದಿಯಾಗಿರುತ್ತೆ. ಈಗಿನ ಕಾಲದಲ್ಲಿ ಕರೆಕ್ಟಾಗಿ ಪ್ರಪೋಸ್ ಮಾಡೋ ಹುಡುಗರಿಗೆ ಹುಡುಗಿರ್ ಸಿಗಲ್ಲ. ಇನ್ನು 7 ಕಂಡೀಷನ್ ಹಾಕೊಂಡು ಕೂತ್ಕೊಂಡ್ರೆ ಸಿಗ್ತಾರಾ? ಈ ಜನ್ಮದಲ್ಲ 7 ಜನ್ಮದಲ್ಲೂ ನಿಂಗೆ ಹೆಣ್ ಸಿಗಲ್ಲ. ನೋ ವೇ, ಚಾನ್ಸೇ ಇಲ್ಲ. ಈಗ ಹೇಳಿ, ನನ್ನ 7 ಕಂಡೀಷನ್ಸ್ಗೆ ಒಪ್ಕೊಂಡು ನನ್ನ ಅಮ್ಮನಿಗೆ ಸೊಸೆಯಾಗಿ, ನನ್ನ ಸೊಸೆಯಂದಿರಿಗೆ ಅತ್ತೆಯಾಗಿ, ನನಗೆ ಹೆಂಡತಿಯಾಗಿ ಬರೋದಕ್ಕೆ ಯಾರು ರೆಡಿ ಇದ್ದೀರಾ? ಧೈರ್ಯ ಇದ್ರೆ ಧಾರಾಳವಾಗಿ ಮುಂದೆ ಬರ್ಬೋದು. ಶಬಾಷ್! ನಾನು ಹಾಕಿರೋ 7 ಕಂಡೀಷನ್ನ ಕೇಳಿದ್ಮೇಲೂ ಈ ಹಾದಿಲ್ ನಡೆಯೋದಕ್ಕೆ ಸಿದ್ಧವಾಗಿ ಬಂದಿದ್ಯಾ? ಯಾವ ಕಂಡೀಷನ್? ಏನ್ ಸಿದ್ಧವಾಗಿ ಬರೋದು? ಅಮ್ಮ, ನಿನ್ನ ಮುಖ ನೋಡಿದ್ರೆ ಹೇಳ್ಬೋದು ನೀನ್ ಯಾಕೆ ನನ್ನ ಮದುವೆ ಆಗಿ ಬಂದಿದ್ಯಾ ಅಂತ. ನನ್ನ ಆಸ್ತಿ ನನ್ನ ಅಂತಸ್ತಿಗೆ ಹೌದು ತಾನೆ? ಹೌದು ತಾನೆ? ಮದ್ವೆ ನಾನು ನಿಮ್ಮನ್ ಏನ್ ಹೇಳ್ತಾ ಇದ್ದೀರಾ ಸರ್? ನಾನ್ ಕರೆದ ಕೂಡ್ಲೆ ಲೀಲಾಜಾಲವಾಗಿ ಬಂದು ನಿಂತ್ಕೊಂಡಾಗ್ಲೇ ಗೊತ್ತಾಯ್ತು. ಅಡುಗೆ ಮನೆಯಲ್ಲಿ ಮುಸ್ರೆ ತಿಕ್ಕೋ ಈ ಕೈ ಕೆಳಗೆ ಆಳು ಕಾಳುಗಳನ್ನ ನಿಭಾಯಿಸೋ ದೌಲತ್ತನ್ನ ಗಿಟ್ಟಿಸ್ಕೊಳಕ್ ಬಂದಿದ್ಯಾ? ಯೋಗ್ಯತೆ ಮೀರಿ ಫಿಟ್ಟೆ ಆಗಿರೋ ಪಟ್ಟಕ್ಕೆ ಆಸೆ ಪಟ್ಟು ಬಂದಿದ್ಯಾ, ರೈಟ್? ಏನ್ ಮಾತಾಡ್ತಾ ಇದ್ದೀರಾ ಸರ್? ಸ್ವಲ್ಪ ಮರ್ಯಾದೆ ಕೊಟ್ಟು ಮಾತಾಡಿ. ಇನ್ನಂತೊಳಗೆ ಮರ್ಯಾದೆ ಬೇರೆ ಕೇಳು, ಯು ಬ್ಲಡಿ ಇಡಿಯಟ್! ಏ ಅಂಕಲ್! ಇನ್ನು ಗ್ಯಾರಂಟಿ ಹಿಟ್ಲರ್ ಕಲ್ಯಾಣ